ಎಸ್ಪಿ ಪ್ಲೇಯರ್ ಪಾ. ಸೈಡ್ ಅಂತ ನನ್ನ hello ma'am, good morning ma'am, everyone. All together. You like play football? Thank you ma'am. Ma'am, he is an international player from Kenya. He is one in India team. And he is the general sports quota for him. Government of Karnataka, Welcome you sir, we welcome you ma'am. Welcome, thank you so much sir, ma'am, for being here with us today on this lovely Saturday for the Gold Rush Championship 2026. ದಯಮಾಡಿ ಎಲ್ಲ ಒಂದು ಐತಿಹಾಸಿಕ ಕಾರ್ಯಕ್ರಮ ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ. ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಂಸದರು ಹಾಗೂ ಈ ಭಾಗದ ನಮ್ಮ ನೆಚ್ಚಿನ MLA ಮೇಡಮ್ ಅವರೆಲ್ಲ ನಮ್ಮ ಅತಿಥಿಗಳು ಈಗಾಗಲೇ ವೇದಿಕೆಯಲ್ಲಿ ಕೂಡಿಕೊಂಡಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. All our distinguished invitees. Today's event is not merely the inauguration of a football tournament. It is a celebration of sporting excellence, youth empowerment, community spirit, and the proud revival of KGF's rich sporting heritage. We are deeply grateful for your presence and support in making this championship a
ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನುತ್ತಾ ಇಂದಿನ ದಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Thank you, MP sir, MLA ma'am. ವೇದಿಕೆ ಮೇಲೆ ಉಪಸ್ಥಿತ ಈ ಭಾಗದ ಸನ್ಮಾನ್ಯ MP ಶ್ರೀ ಮಲ್ಲೇಶ್ ಬಾಬು ಅವರೇ, ಆನರೇಬಲ್ KGF ಶಾಸಕರು ರೂಪಕಲಾ ಮೇಡಮ್ ಅವರೇ, ಡಾಕ್ಟರ್ ರಾಜೇಂದ್ರ ಅವರೇ, ಖೇಲೋ ಇಂಡಿಯಾದಿಂದ ವಿಶ್ವ ಪ್ರದೀಪ್ ಅವರೇ, BGML ಅಧಿಕಾರಿ ಅವರೇ, ಎಲ್ಲ ಇತರ ಅಧಿಕಾರಿ ಸಿಬ್ಬಂದಿ, ಮಕ್ಕಳು ಮತ್ತು ಮಾಧ್ಯಮಿತರೇ, ಎಲ್ಲರಿಗೆ ನಮಸ್ಕಾರ. ಮೊದಲಾಗಿ ನಿಮಗೆ ಎಲ್ಲರಿಗೆ ನಾನು ಸ್ವಾಗತ ಕೊಡ್ತೀನಿ. ಈ ಪ್ರೋಗ್ರಾಮ್ಗೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಿ. ಆ್ಯಕ್ಚುಲಿ ಈ ವಾರ ಪೂರ್ತಿ ದೇಶದಲ್ಲಿ ಡ್ರಗ್ ಫ್ರೀ ಸಪ್ತಾಹ, ಡ್ರಗ್ ಫ್ರೀ ವೀಕ್ ಥರ ಆಚರಣೆ ಆಗ್ತಾ ಇದೆ. ನಿನ್ನೆ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅದು ಕೂಡ ಆಚರಣೆ ಆಗಿದ್ದು. ಪೂರ್ತಿ ಜಗತ್ತಲ್ಲಿ ಬೇರೆ ಬೇರೆ ರೀತಿಯಿಂದ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಜಾತ್ರೆಗಳು ಮತ್ತು ಬೇರೆ ರೀತಿಯಿಂದ ಸೆಮಿನಾರ್ಸ್ಗಳು ಎಲ್ಲ ಕಂಡಕ್ಟ್ ಆಗಿತ್ತು. ಅದೇ ಅಂಗವಾಗಿ ನಾವು ಕೂಡ KGFಗೆ ಡ್ರಗ್ ಮುಕ್ತ ಮಾಡಲಿಕ್ಕೆ, ಡ್ರಗ್ ಫ್ರೀ ಮಾಡಲಿಕ್ಕೆ ನಾವು ಸುಮಾರು ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಅಂಗವಾಗಿ ಇದು ಒಂದು ಪ್ರೋಗ್ರಾಮ್ ನಾವು ಮಾಡಿಸ್ತಾ ಇದ್ದೀವಿ. ಡ್ರಗ್ ಫ್ರೀ KGF ಮಾಡಿಸಲಿಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ. ಈ ಭಾಗಿಯಲ್ಲಿ ಯಾವುದೇ ಹುಡುಗರು ಅವ್ರದ್ದು ಲೈಫ್ ಡ್ರಗ್ ಇಂದ ಹಾಳು ಮಾಡಬಾರ್ದು. ನಾವೆಲ್ಲರೂ ಅದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ಡ್ರಗ್ ಬಗ್ಗೆ ನಮ್ಮದು ಕಾನೂನಿನಲ್ಲಿ ಕೂಡ ಸುಮಾರು ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಇವೆ. ಯಾರು ಡ್ರಗ್ ಸೇರ್ತಾರೆ, ಡ್ರಗ್ ಮಾರಾಟ ಮಾಡ್ತಾರೆ, ಸಾಗಣೆ ಮಾಡ್ತಾರೆ, ಬೆಳೀತಾರೆ, ಎಲ್ಲ ಬಗ್ಗೆ ಸುಮಾರು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. 10 ವರ್ಷ ತನಕ ಜೈಲ್ ಪನಿಷ್ಮೆಂಟ್ ಇರುತ್ತೆ. ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರೆ, ಡ್ರಗ್ ಪ್ಯಾಡ್ಲಿಂಗ್ ಮಾಡ್ತಾರೆ, ಅವರಿಗೆ ರಿಪೀಟ್ ಅಫೆಂಡರ್ ಇರ್ತಾರೆ, ಅವರಿಗೆ ಡ್ರಗ್ ಪೆನಾಲ್ಟಿ ಕೂಡ ಇರುತ್ತೆ. ಸೊ ಸುಮಾರು ಸ್ಟ್ರಿಕ್ಟ್ ಪ್ರಾವಿಷನ್ಸ್ ಇದೆ. ನಾವೆಲ್ಲ ಕೂಡ ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಒಂದು ನಿಮಗೆ ಮೆಸೇಜ್ ಕೊಡಲಿಕ್ಕೆ, ಹೌ ಬ್ಯಾಡ್ ಇಸ್ ಡ್ರಗ್. ಸೊ ನಿಮಗೆ ಎಲ್ಲರಿಗೆ ಗೊತ್ತಿರಬೇಕು, ಎಸ್ಪೆಷಲಿ ಯಂಗ್ಸ್ಟರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಯು ಆಲ್ಸೋ ನೋ ಹೌ ಇಟ್ ಕ್ಯಾನ್ ಡಿಸ್ಟರ್ಬ್ ಯುವರ್ ಲೈಫ್. ನಿಮ್ಮ ಸೊಸೈಟಿಯಲ್ಲಿ ನಿಮಗೆ ಕೂಡ ಹೀನ ದೃಷ್ಟಿಯಿಂದ ನೋಡ್ತಾರೆ. ಯಾರು ಡ್ರಗ್ ಅಡಿಕ್ಟ್ ಇರ್ತಾರೆ ಅವರಿಗೆ ನಿಮಗೆ ಭಾಳ ಒಳ್ಳೆಯ ರೀತಿಯಿಂದ ನೋಡಲ್ಲ. ಮತ್ತು ನಿಮ್ಮದು ಎಜುಕೇಷನ್ ಇರಲಿ, ನಿಮ್ಮದು ಫೈನಾನ್ಷಿಯಲ್ ಸಿಚುವೇಶನ್ ಇರಲಿ, ಮತ್ತು ನಿಮ್ಮದು ಫ್ಯಾಮಿಲಿದು ಸಿಚುವೇಶನ್ ಇರಲಿ, ಎಲ್ಲ ಹಾಳಾಗುತ್ತೆ. ಇಟ್ಸ್ ಎ ಬ್ಯಾಡ್ ಇಫೆಕ್ಟ್ ಡ್ರಗ್ ಹ್ಯಾಸ್. ಸೊ ಯಾಕೆ ಅದು ನೀವು ಸೆಲೆಕ್ಟ್ ಮಾಡ್ತೀರಿ? ಸೊ ಆಲ್ವೇಸ್ ಸೇ ಯೆಸ್ ಫಾರ್ ಲೈಫ್ ಆ್ಯಂಡ್ ನೋ ಟು ಡ್ರಗ್ಸ್. ಆಲ್ವೇಸ್ ಸೇ ನೋ ಟು ಡ್ರಗ್ಸ್. ಐ ಆಮ್ ಅಗೇನ್ ಸೇಯಿಂಗ್, ಬೇರೆ ಬೇರೆ ರೀತಿಯಿಂದ ನಮ್ಮ ಸರ್ಕಾರದಿಂದ ಕೂಡ ಅದು ಬೇರೆ ಬೇರೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ನೀವು ಯಾರು ಡ್ರಗ್ಸ್ ಸೇರಬಾರ್ದು, ಮತ್ತು ನಿಮ್ಮ ಏರಿಯಲ್ಲಿ ಯಾರು ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ನಮ್ಮ KSP ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ಆ್ಯಪ್ ಇದೆ. ಅಲ್ಲಿ ನಿಮಗೆ ಡ್ರಗ್ ಫ್ರೀ ಕರ್ನಾಟಕ ಒಂದು ಲಿಂಕ್ ಬರುತ್ತೆ. ಅಲ್ಲಿ ನೀವು ಕಾನ್ಫಿಡೆನ್ಷಿಯಲ್ ಆಗಿ ನಿಮ್ಮದು ಹೆಸರು ಯಾರಿಗೆ ಗೊತ್ತಾಗಲ್ಲ, ನೀವು ಮಾಹಿತಿ ಶೇರ್ ಮಾಡಬಹುದು. ಅಥವಾ 112 ನಮ್ಮದು ಸಹಾಯವಾಣಿ ನಂಬರ್ ಇದೆ, ಅಲ್ಲಿ ಕೂಡ ನೀವು ಮಾಹಿತಿ ಕೊಡ್ಬೋದು. ಮತ್ತು ನಮ್ಮ ಆಫೀಸ್ಗೆ ಬಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕೂಡ ಮಾಹಿತಿ ಕೊಡ್ಬೋದು. ಸೊ ನೀವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಹಕಾರ ಕೊಡಬೇಕಾಗತ್ತೆ. ಎಷ್ಟು ದೊಡ್ಡದು ಇದು ಡ್ರಗ್ ಪ್ರಾಬ್ಲಮ್ ಇದೆ, ಯು ಕ್ಯಾನ್ ಗೆಸ್. ನಮ್ಮ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡೇಟಾ ಪ್ರಕಾರ ಅರೌಂಡ್ 10 ಕೋಟಿ 10 ಕರೋಡ್ ಜನ ಇದು ನಮ್ಮ ದೇಶದಲ್ಲಿ ಯಾವುದೇ ರೀತಿಯಿಂದ ಡ್ರಗ್ಸ್, ಬೇರೆ ಬೇರೆ ಡ್ರಗ್ಸ್ ಅಲ್ಲಿ ಅಡಿಕ್ಟ್ಸ್ ಇದ್ದಾರೆ. 10 crore youngsters we are losing. So it reduces the productivity and ultimately it is disturbing the growth of our country. So always say no to drug. ಮತ್ತೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಂದು ಹೆಲ್ದಿ ಸೊಸೈಟಿ ಮತ್ತೆ ಉನ್ನತವಾದ ದೇಶ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರಿಗೆ, ನಮ್ಮ ಕುಟುಂಬವರಿಗೆ ಎಲ್ಲರಿಗೆ ಇದು ಮೆಸೇಜ್ ಪಾಸ್ ಮಾಡಬೇಕು. ಎಸ್ಪೆಷಲಿ ಟೀಚರ್ಸ್, ದೇ ಶುಡ್ ವಾಚ್ ದೇರ್ ಸ್ಟೂಡೆಂಟ್ಸ್ ವೆದರ್ ದೇ ಆರ್ ಅಡಿಕ್ಟ್ಸ್ ಆರ್ ಯಾವುದೇ ಬ್ಯಾಡ್ ಕಂಪನಿಯಲ್ಲಿ ಆಗ್ಬಿಟ್ಟಿದ್ದಾರೆ, ಯಾವುದೇ ಸೇವನೆ ಮಾಡ್ತಾ ಇದ್ದಾರೆ ಡ್ರಗ್ಸ್ದು. ಮತ್ತು ಪೇರೆಂಟ್ಸ್ ಕೂಡ, ಪೋಷಕರು ಕೂಡ ಅವ್ರದ್ದು ಎಸ್ಪೆಷಲಿ ಟೀನೇಜಲ್ಲಿ
ಅವರು ಆಕ್ಟಿವಿಟಿ ನಿಗಾ ಇಟ್ಕೊಳ್ಬೇಕು. ಬಿಕಾಸ್ ಎವರೇಜ್ ಏಜ್ ಏಮ್ಸ್ ಒಂದು ಸ್ಟಡಿ ಮಾಡ್ಕೊಂಡಿದ್ದಾರೆ, ಒಂದು ರ್ಯಾಂಡಮ್ ಸರ್ವೆ ಮಾಡಿದ್ದಾರೆ. ಆ ಪ್ರಕಾರ ಎವರೇಜ್ 13 years ಏಜ್ ಅಲ್ಲಿ ಅವರು ಯಾವುದೇ ಒಂದು ಡ್ರಗ್ಸ್ ಟ್ರೈ ಮಾಡ್ತಾರೆ ಹುಡುಗರು. ಸೊ ಸಚ್ ಇಸ್ ದ ಸಿಚುಯೇಷನ್ ಇನ್ ಅವರ್ ಕಂಟ್ರಿ. ಸಚ್ ಇಟ್ಸ್ ಪೇನ್ಫುಲ್. We are losing so many youth, so many students. That's why we also try our best. ಸೊ ಅವರಿಗೆ ಈ ಬ್ಯಾಡ್ ಸಿಚುವೇಶನ್ ಇಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಮತ್ತು ಈಗ ನಾವು ಆಫ್ಟರ್ ದ್ಯಾಟ್ ವಿಲ್ ಟೇಕ್ ಅ ಪ್ಲೆಜ್, ಒಂದು ಓತ್ ತಗೊಳ್ಳೋಣ. ಯಾರು ಡ್ರಗ್ಸ್ಗೆ ಯಾರು ಟಚ್ ಮಾಡಬಾರ್ದು, ಮತ್ತು ಯಾರು ಸೇವನೆ ಮಾಡ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಹೇಳಬೇಕು ಮತ್ತು ನಮಗೆ ಮಾಹಿತಿ ಕೊಡಬೇಕು. ಮತ್ತು ನಾವು ಈ BGMLಗೆ ಮತ್ತು ಎಲ್ಲ ಜನಪ್ರತಿನಿಧಿಗೆ ಎಲ್ಲರಿಗೆ ನಾವು ಧನ್ಯವಾದ ಸಲ್ಲಿಸ್ತೀನಿ. ನಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಗೆ ಒಂದು ಈ ವೆನ್ಯೂ ಕೊಟ್ಟಿದ್ದಾರೆ, ಅವರು ನಮಗೆ ಈ ಟೂರ್ನಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೆ ಮತ್ತೊಂದು ಸಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಯಾವುದೇ ಮಾದಕ ವಸ್ತುಗಳು ಅಥವಾ ಹಾನಿಕರ ದ್ರವ್ಯಗಳನ್ನು ಎಂದಿಗೂ ಸೇವಿಸದಿರುವನೆಂದು ಪ್ರತಿಜ್ಞೆ ಮಾಡುತ್ತೇನೆ ಮತ್ತು ನಾನು ಇತರರನ್ನು ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ಇರುತ್ತೇನೆ. ನಾನು ಮಾದಕ ವಸ್ತು ದುರುಪಯೋಗದ ವಿರುದ್ಧ ಸ್ಪಷ್ಟವಾಗಿ ನಿಂತು ಸಮಾಜದಲ್ಲಿ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ. ನಾನು ಸದಾ ಆರೋಗ್ಯಪೂರ್ಣ, ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಜೀವನವನ್ನು ನಡೆಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಶಪಥ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಆಂಟಿ ಡ್ರಗ್ ಡೇ. ಇವತ್ತು ವರ್ಲ್ಡ್ ಆಂಟಿ ಡ್ರಗ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರ ಆಂಟಿ ಡ್ರಗ್ ಡೇ ಅಂತ ಇಡೀ ದೇಶದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ. ಇದು ಯಾಕೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಾ ಇದ್ದಾರೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಒಂದು ವೇದಿಕೆಯಲ್ಲಿ ನಿಂತಿದ್ದೀವಿ. ಇದು ಜಿಮ್ಖಾನಾ ಗ್ರೌಂಡ್. ಇದಕ್ಕೆ ಬಹಳ ವಿಶೇಷತೆ ಇದೆ ಮತ್ತೆ ಇದಕ್ಕೆ ಚರಿತ್ರೆ ಕೂಡ ಇದೆ. ಜಿಮ್ಖಾನಾ ಗ್ರೌಂಡ್ 20 ವರ್ಷಗಳ ಹಿಂದೆ ಅಥವಾ ಕಳೆದ 25 ವರ್ಷಗಳ ಹಿಂದೆ ಅದರದೇ ಆದ ಚರಿತ್ರೆಯನ್ನ ಉಳಿಸ್ಕೊಂಡು ಬಂದಿದೆ. ಮತ್ತೆ KGF ನೆಲ ಕೂಡ ಫುಟ್ಬಾಲ್ ಪ್ಲೇಯರ್ಸ್ನ ಒಂದು ಹಿಸ್ಟ್ರಿಯನ್ನ ಬೆಳೆಸ್ಕೊಂಡು ಕಾಪಾಡಿಕೊಂಡು ಬಂದಿದೆ. ನಮ್ಮಲ್ಲಿ ಬಹಳ ಜನ ಸ್ಪೋರ್ಟ್ಸ್ ಉತ್ಸಾಹಿಗಳ ಜೊತೆ ನ್ಯಾಷನಲ್ ಇವೆಂಟ್ಸ್ಗೆ, ಇಂಟರ್ನ್ಯಾಷನಲ್ ಇವೆಂಟ್ಸ್ಗೆ, ಅಥ್ಲೆಟಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡಿರುವಂಥವರು ಕೂಡ ಇವತ್ತು ಕೂಡ ಈ ವೇದಿಕೆಯಲ್ಲೂ ಇದ್ದಾರೆ ಮತ್ತೆ ವೇದಿಕೆ ಮುಂಭಾಗದಲ್ಲೂ ಕೂಡ ಅವರು ಇದ್ದಾರೆ. ಸ್ಪೋರ್ಟ್ಸ್ ಅನ್ನೋದು ಲೈಫನ್ನು ಪ್ರತಿ ಹಂತದಲ್ಲೂ ಪಾಸಿಟಿವ್ ಆಗಿ ತಗೊಂಡು ಹೋಗುತ್ತೆ. ಸ್ಪೋರ್ಟ್ಸ್ ಒಂದೇ ಒಬ್ಬ ಮನುಷ್ಯನಿಗೆ ಲೈಫಲ್ಲಿ ತುಂಬ ಲೆಸನ್ಸ್ ಅನ್ನ ಕಲಿಸುತ್ತೆ. ಸ್ಪೋರ್ಟ್ಸ್ ಯಾವಾಗಲೂ ಫಿಟ್ನೆಸ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಫಿಟ್ನೆಸ್ಗೆ ನಮಗೆ ಟ್ರೈನಿಂಗ್ ಬೇಕು ಅನ್ನೋವಂಥದ್ದನ್ನು ಸ್ಪೋರ್ಟ್ಸಿಂದ ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಅರ್ಥಪೂರ್ಣವಾಗಿರುವಂಥ ಇವೆಂಟ್ ಆಗಲಿಕ್ಕೆ ಇವತ್ತು ಈ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಇದು ಒಂದೇ ವೇದಿಕೆ. ನಾನು ಬಹಳ ವರ್ಷಗಳಾದ್ಮೇಲೆ ನಾನು ಲೋಕಸಭಾ ಸದಸ್ಯರ ಜೊತೆ ಇಂಥ ಒಂದು ವೇದಿಕೆಯನ್ನ, ಅರ್ಥಪೂರ್ಣವಾಗಿರುವಂಥ ವೇದಿಕೆಯನ್ನ ಹಂಚ್ಕೊಂಡು ನಾವು ಎಲ್ಲ ರಾಜಕಾರಣಿಗಳಾಗಿ ಬರ್ತೀವಿ, ಬೇರೆ ಬೇರೆ ಪಕ್ಷಗಳಿಂದನೂ ಕೂಡ ಗುರ್ತಿಸ್ಕೊಂತೀವಿ. ಆದರೆ ದೇವರು ಒಂದು ಅವಕಾಶ ಮಾಡಿಕೊಡ್ತಾರೆ ಕೆಲವೊಂದು ಕೆಲಸಗಳನ್ನ ಜವಾಬ್ದಾರಿಯಿಂದ ಒಟ್ಟಿಗೆ ಮಾಡಬೇಕು ಅಂತ ಜವಾಬ್ದಾರಿಯ ಕೆಲಸ ನಾವು ನಮ್ಮ ಯಂಗರ್ ಜನರೇಷನ್ಸ್ಗೆ ನಾನು ಏನು ಒಳ್ಳೆ ಮೆಸೇಜನ್ನು ಕೊಡ್ತೀವಿ, ಏನು ಅವರಿಗಾಗಿ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ನಾವು ಅವರಿಗೋಸ್ಕರ ಹೇಗೆ ನಮ್ಮನ್ನು ಸಮರ್ಪಣೆ ಮಾಡ್ತೀವಿ ಅಂತಂದಾಗ ಇಟ್ ಈಸ್ ದ ಕಲೆಕ್ಟಿವ್ ಎಫರ್ಟ್ಸ್. ಏನು KGF ಅಲ್ಲಿ ಏನು ಇವತ್ತು ಜಿಮ್ಖಾನಾ ಗ್ರೌಂಡಲ್ಲಿ ನಾವು ಇವತ್ತು ಒಂದು ಸ್ಪೋರ್ಟ್ಸ್ ಇವೆಂಟ್ನ ಮಾಡ್ತಾ ಇದ್ದೀವಿ, ಫುಟ್ಬಾಲ್ ಟೂರ್ನಮೆಂಟ್ ಇವೆಂಟ್ ಏನು ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಸಾಕ್ಷಿ ಆಗಿರುವಂಥವ್ರು ಮೊದಲನೇ ಪ್ರಯತ್ನದಲ್ಲಿ ಇದೇ ಜಿಲ್ಲೆಯ ಲೋಕಸಭಾ ಸದಸ್ಯರಾದ
ಮಲ್ಲೇಶ್ ಬಾಬು ಸರ್ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆ ಖಂಡಿತವಾಗೂ ಜುಮ್ಖಾನ ಗ್ರೌಂಡ್ಗೆ ಹಿಸ್ಟ್ರಿ ಇದೆ. ಬಹಳ ವಿಶೇಷವಾಗಿ ಇದರಲ್ಲಿ ಬಹಳ ಸ್ಪೋರ್ಟ್ಸ್ ಇವೆಂಟ್ಸ್ ನ ಕಂಡಕ್ಟ್ ಮಾಡಿರೋದೇ ಅಲ್ಲದೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರುವಂತ ಪ್ರತಿಯೊಂದು ಪಾರ್ಟಿಸಿಪೆಂಟ್ ಕೂಡ ನ್ಯಾಷನಲ್ ಲೆವೆಲ್ಸ್ ವರ್ಗೂ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ಸ್ ನ ವಿನ್ ಮಾಡುವಂತದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ತದನಂತರ ದಿನಗಳಲ್ಲಿ BGML 2021 ನಲ್ಲಿ ಸಿಕ್ ಇಂಡಸ್ಟ್ರಿ ಅಂತ ಕ್ಲೋಸ್ ಮಾಡುವಾಗ HMT BGML ಯಾಕೆ ಅಂದ್ರೆ ಅವತ್ತು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇಂದ ಪರ್ ಗ್ರಾಮ್ ಗೋಲ್ಡ್ 200 ರೂಪೀಸ್ ಇರುತ್ತೆ, 200 ರೂಪೀಸ್ ಅಥವಾ 220 ರೂಪೀಸ್ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಫೀಸಿಬಲ್ ಅಲ್ಲ ಅಂತ ಕ್ಲೋಸ್ ಮಾಡಿದಾಗ ಬಹಳ ಜನ ಕಾರ್ಮಿಕರು ಕೆಲಸ ಕಳ್ಕೊಂತಾರೆ. ಅದಾದ್ಮೇಲೆ ವಾಲಂಟರಿ ರಿಟೈರ್ಮೆಂಟ್, STPP ಎಂಪ್ಲಾಯೀಸ್ ಇವರೆಲ್ಲ ಅದಕ್ಕೆ ಒಂದು ಲೆಗಸಿ, ಅದರದೇ ಒಂದು ಹಿಸ್ಟ್ರಿ ಇರುತ್ತೆ. ಅಲ್ಲಿ ಅವಾಗ ಸ್ಕೂಲು, ಕಾಲೇಜು, ಅಲ್ಲಿನ ಎಂಪ್ಲಾಯೀಸ್ ಎಲ್ಲರೂ ಇದನ್ನ ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊತಾ ಇದ್ರು. ಇದು ಒಂದೇ ಒಂದು ಸ್ಟೇಡಿಯಂ ಜಿಮ್ಖಾನ ಗ್ರೌಂಡ್ 50 ಇಯರ್ಸ್ ಅದರದ್ದು ಒಂದು ಲೆಗಸಿನ ಕಾಪಾಡ್ಕೊಂಡು ಬಂದಿದೆ. ಇಷ್ಟು ವರ್ಷಗಳಾದ್ಮೇಲೆ ಈ ಭಾಗದ KGF ನ SP ಅವರು ಶಿವಾಂಶು ರಜಪೂತ್ ಅವರು ಆಂಟ್ರಿ ಡಗ್ ಡೇ ದಿನ ಇದೇ ಜಾಗದಲ್ಲಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡಬೇಕು ಅನ್ನುವಂತ ಒಂದು ಇನಿಷಿಯೇಟಿವ್. ಅದರ ಜೊತೆ ನಮ್ಗೆ ಖೇಲೋ ಇಂಡಿಯಾ ಇಂದ ಮಿನಿಸ್ಟ್ರಿ ಆಫ್ ಯೂತ್ ಅಂಡ್ ಸ್ಪೋರ್ಟ್ಸ್ ಅಫೇರ್ಸ್ ಇಂದ ಬಂದಿರುವಂತ ಪ್ರದೀಪ್ TIDC ಮೆಂಬರ್ ಕೂಡ ಇವತ್ತು ಬಹಳ ಇನಿಷಿಯೇಟಿವ್ ಪಾಸ್ಟ್ 15 ಡೇಸ್ ಇಂದ ಈ ಗ್ರೌಂಡ್ ಅಲ್ಲಿ ನಿಂತು ಈ ಗ್ರೌಂಡ್ಗೆ ಏನೆಲ್ಲ ಅವಶ್ಯಕತೆ ಇದೆ ಅದಕ್ಕೆಲ್ಲಾನು ಎಫರ್ಟ್ಸ್ ಹಾಕಿ ಕಲೆಕ್ಟಿವ್ ಆಗಿ ಎಲ್ಲರದು SP ಅವ್ರದ್ದು ಏನ್ ಸಪೋರ್ಟ್ ಬೇಕು, ಇಲ್ಲಿ ನನಗೆ ಶಾಸಕರಾಗಿ ನಂದೇನು ಜವಾಬ್ದಾರಿ ಇದೆ, ಮೀಡಿಯಾ, ಪೊಲೀಸ್ ಪರ್ಸನ್, ಪ್ರೆಸ್ ಪರ್ಸನ್ಸ್ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ನನ್ನನ್ನ ಶಾಸಕರಾಗಿ ಮತ್ತೆ ಲೋಕಸಭಾ ಸದಸ್ಯರಾಗಿ ಮಲ್ಲೇಶ್ ಬಾಬು ಅವರನ್ನು ಕೂಡ ನಮ್ಮನ್ನ ಇನ್ವಾಲ್ವ್ ಮಾಡಿದ್ದಾರೆ. ಇವತ್ತು ಮಕ್ಕಳ ಮತ್ತೆ ಸ್ಪೋರ್ಟ್ಸ್ ಇವೆಂಟ್ಗೆ ಇವತ್ತೊಂದು ವೇದಿಕೆಗೆ ಸಾಕ್ಷಿ ಆಗಿದ್ದೀವಿ ನಾವೆಲ್ಲರೂ ಕೂಡ. ದಿಸ್ ಕಲೆಕ್ಟಿವ್ ಎಫರ್ಟ್ಸ್ ವಿಲ್ ಲೀಡ್ಸ್ ಟು ದ ನ್ಯಾಷನಲ್ ಗ್ರೋತ್ ಅಥವಾ ನ್ಯಾಷನಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾವತ್ತು ಯಂಗರ್ ಜನರೇಷನ್ಸ್ ಅಸೆಟ್ಸ್ ಆಗ್ತೀರಾ, ದೇಶದ ಅಸೆಟ್ಸ್ ಆಗ್ತೀರಾ, ನಿಮ್ಮ ಅಚೀವ್ಮೆಂಟ್ಸ್ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇನ್ಯಾವುದಾದ್ರೂ ಫೀಲ್ಡ್ ಅಲ್ಲಿ ಇರ್ಬೋದು, ನೀವು ದೇಶಕ್ಕೆ ನೀವೇ ಆಸ್ತಿ, ನಿಮ್ಮ ಸಾಧನೆನೇ ಆಸ್ತಿ. ಅದನ್ನ ಯಾವಾಗ್ಲೂ ಪ್ರತಿ ಹಂತದಲ್ಲೂ ನಿಮ್ಮನ್ನ ಸ್ಟಡಿ ಮತ್ತೆ ಫಿಟ್ ಆಗಿ ಇಡ್ಲಿಕ್ಕೆ ಇದೆಲ್ಲ ಕೂಡ ಇಂಥವೆಲ್ಲ ಇವೆಂಟ್ಸು ಕೂಡ ನಿಮ್ಮನ್ನ ಪ್ರೋತ್ಸಾಹ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್ ಅಂಡ್ ಇಟ್ ಇಸ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ, ಸ್ಪೋರ್ಟ್ಸ್ ಲವರ್ಸ್ ಇರ್ತಾರೆ, ಅದನ್ನ ಅವ್ರಿಗೆ ಪ್ರಾಕ್ಟೀಸಸ್ ಮಾಡ್ಲಿಕ್ಕೆ ಒಳ್ಳೆ ಅವಕಾಶಗಳು ಸಿಗಲ್ಲ. ಆದ್ರೆ KGF ಅಲ್ಲೂ ಕೂಡ ನಾವು ಹೆಚ್ಚಿನ ಸ್ಪೋರ್ಟ್ಸ್ ಲವರ್ಸ್ಗೆ ಈ ಒಂದು ದಿನಾನು ಡೆಡಿಕೇಟ್ ಮಾಡ್ತೀವಿ. ಮತ್ತೆ ಅವರಿಗೆ ಬರುವಂತ ದಿನಗಳಲ್ಲಿ ಏನೆಲ್ಲ ಒಳ್ಳೆ ಫೆಸಿಲಿಟೀಸ್ ಕೊಡ್ಲಿಕ್ಕಾಗತ್ತೆ ಗ್ರೌಂಡ್ ಅಲ್ಲಿ, ಜಿಮ್ಖಾನ ಗ್ರೌಂಡ್ ಇರ್ಬೋದು, ಬೇರೆ ಗ್ರೌಂಡ್ಸ್ ಇರ್ಬೋದು, ಫುಟ್ಬಾಲ್ ಟೀಮ್ಗೆ, ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಯಾವ ರೀತಿ ಅವರಿಗೆ ಯೋಗ್ಯವಾಗಿರುವಂತ ಸ್ಟೇಡಿಯಂನ ಕೊಡ್ಬೇಕಾಗತ್ತೆ ಅಂತದಕ್ಕೆ ನಾನು ಮತ್ತೆ ಲೋಕಸಭಾ ಸದಸ್ಯರು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಕಲೆಕ್ಟಿವ್ ಆಗಿ ಕೆಲವೊಂದು ಇನಿಷಿಯೇಟಿವ್ಸ್ ತಗೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ದಿನಾನ ನಾವು ಆಂಟಿ ಡ್ರಗ್ ಡೇ ಅಂತ ನಾವು ನೆನಪು ಮಾಡ್ಕೊಂತ ಇಡೀ ದೇಶದಲ್ಲಿ ಯಂಗರ್ ಜನರೇಷನ್ ನ ಯಾವ ರೀತಿ ಮಾದಕ ವಸ್ತುಗಳಿಂದ ದೂರ ಇಡಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡಿಸುವಂತ ಒಂದು ಇವೆಂಟ್ ಆಗಿದೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಖಂಡಿತವಾಗೂ ಇವತ್ತಿನ ಯೂತ್ಸ್ ಏನಿದ್ದಾರೆ ಅವರಿಗೆ ನಿಜವಾಗ್ಲೂ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಅವರು ದೇಶನ ಗೌರವ ಸ್ಥಾನಕ್ಕೆ ತಗೊಂಡೋಗುವಂತ ಎಲ್ಲಾ ಟ್ಯಾಲೆಂಟ್ ಆ ಮಕ್ಕಳಲ್ಲಿ ಇರುತ್ತೆ. ಅವರನ್ನ ಅನ್ಯತಾ ಬೇರೆ ಬೇರೆ ಹವ್ಯಾಸಗಳಿಗೆ ಬಲಿ ಕೊಡದೆ ಅವರನ್ನ ಕೆಲವೊಂದು ಅಭ್ಯಾಸಗಳಿಂದ ದೂರ ಇಡ್ಲಿಕ್ಕೆ ಸ್ಪೋರ್ಟ್ಸು, ಬೇರೆ ಬೇರೆ ಇವೆಂಟ್ಸು, ಅವರಿಗೆ ಇಷ್ಟ ಆಗುವಂತ ಇವೆಂಟ್ಸ್ಗೆ ಇನ್ವಾಲ್ವ್ ಮಾಡಿ ಅವರಿಗೆ ಆಸಕ್ತಿ ಬರುವಂಗೆ ಮೂಡಿಸಿ ಅವರನ್ನ ದೇಶದ ಸತ್ಪ್ರಜೆ ಮಾಡುವಂಥದ್ದು ನಮ್ಮೆಲ್ಲರದು ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ, ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಸ್ವಚ್ಛವಾಗಿರುವಂಥದ್ದು ಮತ್ತೆ ಅವರಿಗೆ ಸೇಫ್ಟಿ ಆಗಿರುವಂತ ಒಂದು ವಾತಾವರಣ ಕೊಡ್ಬೇಕಂದ್ರೆ ನಮ್ದು ಕೂಡ ಮೊದಲನೇ ಜವಾಬ್ದಾರಿ ಆಗಿರುತ್ತದೆ. ಪೊಲೀಸ್ ಇಲಾಖೆಯ ಜೊತೆ ನಾವು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತೀವಿ. ಇವತ್ತಿನ ಮಕ್ಕಳ ಭವಿಷ್ಯವನ್ನ ಕಾಪಾಡುವಂಥದ್ರಲ್ಲಿ ನಾವು ಕೂಡ ಮುಂದೆ ಇಡಬೇಕು. ಮತ್ತೆ ಯೂತ್ಸ್ ಅರ್ಥ ಮಾಡ್ಕೋಬೇಕು, ತನ್ನ ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ದೇಶಕ್ಕೆ ಗೌರವ ಕೊಡ್ತಾರೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಅವರು ಮುಂದೆ ಒಂದು ಅರ್ಥ ಮಾಡಿಕೊಂಡು ಇಂಥದ್ರ ಯಾವುದೇ ಅಭ್ಯಾಸಗಳಿಂದ ದೂರ ಇಡುವಂತ ಪ್ರಯತ್ನ ಮಾಡಬೇಕು ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಾಲಂಟರೀಸ್ ಆಗಿ ಕೆಲವೊಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರು ಬಂದಿದ್ದೀರಾ. ಖಂಡಿತವಾಗೂ ನಾನು
ಕೆನಡಿ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಯಾವುದೇ ಫುಟ್ಬಾಲ್ ಟೂರ್ನಮೆಂಟ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಸ್ಪೋರ್ಟ್ಸ್ ಕ್ಲಬ್ ಇವತ್ತು ಏನು ಇನ್ವಾಲ್ವ್ ಆಗಿದೆ ಅವರೆಲ್ಲರೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. KGF ಒಂದು ಪ್ಲೇಸ್ ಬಹಳ ವರ್ಷಗಳಿಂದ ಖ್ಯಾತಿ ಪಡೆದಿದೆ. ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ನಮ್ಮಲ್ಲಿ ಸ್ಟೇಟು ನ್ಯಾಷನಲ್ಸ್ಗೆ ಪಾರ್ಟಿಸಿಪೇಟ್ ಮಾಡೋವಂಥವ್ರು ಪ್ರತಿ ವರ್ಷನೂ ಇರ್ತಾರೆ. ಅಂಥವ್ರಿಗೆ ಒಂದು ವೇದಿಕೆ ಮತ್ತು ಅಂಥವರಿಗೆ ಒಂದು ಗ್ರೌಂಡ್, ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಗ್ರೌಂಡ್ ಅವಶ್ಯಕತೆ ಇದೆ. ಅದಕ್ಕೆ ಎಲ್ಲ ರೀತಿಯ ಎಫರ್ಟ್ಸನ್ನು ಹಾಕಿ ಖಂಡಿತವಾಗೂ ಇಷ್ಟು ಜನಕ್ಕೆ ಆಸಕ್ತಿ ಇದೆ ಅನ್ನುವಂಥದ್ದು ನನಗೂ ಗೊತ್ತಿತ್ತು. ಮುಂದಿನ ದಿನಗಳಲ್ಲಿ ಇದಕ್ಕೆ ವಿಶೇಷವಾಗಿರುವಂಥ ಕಾಳಜಿ ವಹಿಸಿ ಜಿಮ್ಖಾನ ಗ್ರೌಂಡ್ಗೂ ಕೂಡ ನಾನು ಮತ್ತು ನಮ್ಮ ಸೋದರರಾಗಿರುವಂಥ ಲೋಕಸಭಾ ಸದಸ್ಯರು ಇಬ್ಬರೂ ಸೇರಿ ಈ ಗ್ರೌಂಡ್ಗೆ ಮತ್ತೆ ಗತವೈಭವವನ್ನು ಕೊಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಆಂಟಿ ಡ್ರಗ್ ಡೇ ದಿನ ನನ್ನನ್ನು ಕರೆಸಿ ಒಂದು ಯಂಗರ್ ಜನರೇಷನ್ಸ್ಗೆ ಒಂದು ಮೆಸೇಜನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಪೋರ್ಟ್ಸ್ ಟೀಮ್, ಖೇಲೋ ಇಂಡಿಯಾ, ವಾಲಂಟರೀಸ್ ಮತ್ತು ಪೊಲೀಸ್ ಇಲಾಖೆಗೆ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇದು ನಮ್ಮಿಬ್ಬರ ಜವಾಬ್ದಾರಿ ಆಗಿರುತ್ತೆ. KGF ಶಾಸಕರಾಗಿ ನಾನು ಮತ್ತು ಇಡೀ ಜಿಲ್ಲೆಯ ಸಂಸದರಾಗಿ ಮಲ್ಲೇಶ್ ಬಾಬು ಸರ್ ಅವ್ರದ್ದು ಇಬ್ಬರದು ನಾವು ಕಲೆಕ್ಟಿವ್ ಆಗಿ ಸ್ಪೋರ್ಟ್ಸ್ಗೆ ಮತ್ತೆ ಈ ದಿನಕ್ಕೆ ನಾವು ಖಂಡಿತವಾಗೂ ನಮ್ಮನ್ನ ನಾವು ಸಮರ್ಪಣೆ ಮಾಡ್ತೀವಿ, ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಭಾರತ್ ಮಾತೆ. Thank you. ವೇದಿಕೆ ಮೇಲಿರುವ KGF ಶಾಸಕರಾದ ರೂಪಕಲಾ ಮೇಡಮ್ ಅವರೇ, SP ಸರ್ ಅವರೇ, ಡಾಕ್ಟರ್ ರಾಜೇಂದ್ರನ್ ಅವರೇ, BGML ಅಧಿಕಾರಿಗಳೇ, ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ಯುವಕರೇ, ಕ್ರೀಡಾಪಟುಗಳೇ, ಮಾಧ್ಯಮ ಮಿತ್ರರೇ, ಸುಮಾರು 140 ವರ್ಷ ಇತಿಹಾಸ ಇರುವುದು ಇದು ಈ ಜಿಮ್ಖಾನ, ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನ ಗ್ರೌಂಡ್. ಬಹಳ ಖುಷಿ ಆಗ್ತಾ ಇದೆ. 25 ವರ್ಷ ಆದಮೇಲೆ ಇದು ಮತ್ತೆ ರೆನೋವೇಟ್ ಮಾಡಿ ಯುವಕರಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ವಾಪಸ್ಸು ಇದು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ. ಸೀನಿಯರ್ ಸಿಟಿಸನ್ಸ್ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ಸುಮಾರು 25 ವರ್ಷ ಹಿಂದೆ ನೀವು ಈ ಗ್ರೌಂಡ್ ಯೂಸ್ ಮಾಡಿರ್ತೀರ. ಈ ಗ್ರೌಂಡ್ ಯೂಸ್ ಮಾಡಿ ನಿಮಗೆ ನೆನಪುಗಳು, ಯು ವಿಲ್ ಹ್ಯಾವ್ ಯುವರ್ ಡ್ರೀಮ್ಸ್, ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅಂತ. ಆದರೆ ಇವಾಗಿರೋ ಯುವಕರು ಬರೀ ಅದು ಕೇಳಿರ್ತೀರ ಅಷ್ಟೇ. ಇದ್ರ ಬಗ್ಗೆ, ಜಿಮ್ಖಾನ ಗ್ರೌಂಡ್ ಬಗ್ಗೆ, BGML ಮೈನಿಂಗ್ ಬಗ್ಗೆ ಎಲ್ಲ ಕೇಳಿರ್ತೀರ. BGML ಮೈನಿಂಗ್ ಬಗ್ಗೆ ನಾನು ಕೇಳಿದ್ದೀನಿ ಅಷ್ಟೇ ಅವ್ರದ್ದು. ಆದರೆ ಇವತ್ತು ನೀವು ಯುವಕರು ಏನು ಇವತ್ತು ಇಲ್ಲಿ ಬಂದಿದ್ದೀರೋ ಫುಟ್ಬಾಲ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಇದನ್ನು ಏನು ಕೇಳಿದಿರೋ ಅದನ್ನು ಅನುಭವಿಸೋಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್, ಮಿನಿಸ್ಟ್ರಿ ಆಫ್ ಮೈನ್ಸಿಂದ, ಬೆಮೆಲ್ಲಿಂದ, ಇಲ್ಲಿರುವ ಸೀನಿಯರ್ ಸಿಟಿಸನ್ಸು ಮತ್ತು ಯಾರ್ಯಾರು ನನಗೆ ಇದನ್ನು ರಿಓಪನ್ ಮಾಡಿ ಅಂತ ಹೇಳಿದರು, ಕೆಲವು ಆರ್ಗನೈಸೇಷನ್ಸು, ಎಸ್ಪೆಷಲಿ ಸೇವ್ KGF ಅಂತ ಏನೋ ಒಂದು ಆರ್ಗನೈಸೇಷನ್ ಮಾಡಿ 1 ವರ್ಷದಿಂದ ಮಾಡ್ತಾ ಇದ್ದಾರೋ ಅವರು ನನಗೆ ಇದು ಮಾಡಿಕೊಡಿ ಅಂತ ಕೇಳಿದಾಗ, ಇದು ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡಿ ಹೋದಾಗ, ಅದರ ಹಿಂದೆ ಹೋದಾಗ, ಹಿಸ್ಟ್ರಿ ತೆಗೆದಾಗ ಇದು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಆದರೆ ಎಲ್ಲ ಆ ಕಾಂಪ್ಲಿಕೇಶನ್ಸಿಂದ ಆಚೆ ಬಂದು ಇವತ್ತು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಇದು repair and renovation of what we are doing today, it is a commitment that heritage must not be abandoned, a commitment that sports infrastructure must not remain limited to metropolitan cities. ಬರೀ ಬೆಂಗಳೂರು, ಮೈಸೂರು, ಬಾಂಬೆ, ಪುಣೆ, ಡೆಲ್ಲಿ ಅಂತದಲ್ಲ. ಇಂತಹ ಚಿಕ್ಕ ಜಿಲ್ಲೆಯಲ್ಲೂ, ಇಂತಹ ಚಿಕ್ಕದು KGF ತಾಲೂಕು ಅಂತ ಅದರಲ್ಲೂ ಈ ಇನ್ಫ್ರಾಸ್ಟ್ರಕ್ಚರ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಅಂತ ಏನು ಒಂದು ಆಸೆ ಎಲ್ಲರಿಗೂ ಇದೆಯೋ ಅದು ಇಲ್ಲಿ ಆಗೇ ಆಗುತ್ತೆ ಅಂತ ನಂಬಿಕೆ ಎಂದಿದೆ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಇಲ್ಲಿ ಬಂದಿದ್ದಾರೋ ಖೇಲೋ ಇಂಡಿಯಾ ಕಡೆಯಿಂದ, ಒಂದು ಮೀಟಿಂಗಲ್ಲಿ ನಾನು ಮಾತಾಡ್ತಾ ಇದ್ದೆ. ವೆನ್ ಯು ಹ್ಯಾವ್ ಸೋ ಮಚ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ರಿಪೇರ್ಸ್, ರೆನೋವೇಷನ್ಸ್ ಎಲ್ಲ ಮಾಡ್ತೀವಿ ಅಂದಾಗ KGF ಅಲ್ಲಿ ಯಾಕೆ ಮಾಡಬಾರ್ದು? ಆಲ್ರೆಡಿ ನಿಮಗೆ ಇಲ್ಲಿಂದ 2-3 ಸ್ಟೇಡಿಯಮ್ಸ್ ಇದೆ ಅಂತೆ. ಈ ಸ್ಟೇಡಿಯಂನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ, ಯುವಕರಿಗೆ, ಗಾಲ್ಫ್ನ ಖೇಲೋ ಇಂಡಿಯಾ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸುಮಾರು ಇನ್ನೊಂದು 6 ತಿಂಗಳು, 1 ವರ್ಷ ಆಗೋಷ್ಟೊತ್ತಿಗೆ ಆ ಗಾಲ್ಫ್ ಕೋರ್ಸ್ ಏನಿದೆಯೋ BGML ಅದನ್ನು ರೆನೋವೇಟ್ ಮಾಡ್ತಾರೆ.
ಇದು ಎಲ್ಲೋ ಒಂದು ಕಡೆ ಅಂತಹ ಸ್ಪೋರ್ಟ್ಸು KGF ಅಲ್ಲಿ ಆಗ್ತಾ ಇರೋದು ನಿಮ್ಮ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. Today, with immense pride and gratitude, we dedicate this renewed Gymkhana ground to the people of KGF, to the youth of Kolar district, sportsmen and women of Karnataka ಅಂತ ಹೇಳಕ್ ಇಷ್ಟಪಡ್ತೀನಿ. ಬರೀ KGF ಒಂದೇ ಅಲ್ಲ, ಕೋಲಾರ ಜಿಲ್ಲೆ, ಇಲ್ಲಿಂದ ಆಚೆ ಬರೋದು, ಸ್ಪೋರ್ಟ್ಸಿಂದ ಆಚೆ ಬರೋಕ್ಕೆ ಯಾರ್ಯಾರು ಅವಕಾಶ ಇದೆಯೋ ಇದೆಲ್ಲರಿಗೂ ಇದೊಂದು ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು, ಸೀನಿಯರ್ ಸಿಟಿಸನ್ಸು ಮತ್ತೆ ಯುವಕರು. ಟು ಎವ್ರಿ ಯಂಗ್ ಅಥ್ಲೀಟ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ, ದಿಸ್ ಗ್ರೌಂಡ್ ಬಿಲಾಂಗ್ಸ್ ಟು ಯು. ಪ್ರೊಟೆಕ್ಟ್ ಇಟ್, respect it, fill it with effort, energy and excellence. From the land that once brought gold from beneath the earth, let us now produce gold through the achievement of our youth. ಅದಕ್ಕೆ ಎನ್ಕರೇಜ್ ಮಾಡಬೇಕಾಗಿರೋದು ನೀವು ಸೀನಿಯರ್ ಸಿಟಿಸನ್ಸ್. ಏನು ಗೋಲ್ಡ್ ಮೈನಿಂಗ್ ಮಾಡಿ ಆಚೆ ತೆಗೆದ್ರು ಅದು ಇವಾಗ ಹಿಸ್ಟ್ರಿ ಆಗಿದೆ. ಆದರೆ ಇವಾಗ ನೀವು ನಿಮ್ಮ ಈ ಯುವ ಪೀಳಿಗೆಯಿಂದ ಅವ್ರನ್ನ ಎನ್ಕರೇಜ್ ಮಾಡಬೇಕಾಗುತ್ತೆ, ಅವ್ರಿಗೆ ಒಂದು ಕಡೆ ಸಪೋರ್ಟ್ ಆಗಿರ್ಬೇಕಾಗುತ್ತೆ. ಅವರಿಂದ ನಾವು ಮತ್ತೆ ಈ ಕೋಲಾರ ಜಿಲ್ಲೆ KGF ತಾಲೂಕಿಂದ ಬಂಗಾರದ ಗಣಿ ಅಂತ ಏನಿತ್ತು ಅದನ್ನ ಬಂಗಾರದಿಂದ ಆ ಮಕ್ಕಳನ್ನ ಮತ್ತೆ ಯು ಹ್ಯಾವ್ ಟು ಗೆಟ್ ದಮ್ ಬ್ಯಾಕ್ ಥ್ರೂ ಗೋಲ್ಡ್ ಮೆಡಲ್ಸ್ ಥ್ರೂ ಸ್ಪೋರ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು KGF ಪೊಲೀಸ್ ಡಿಪಾರ್ಟ್ಮೆಂಟ್ and SP sir for taking up an opportunity of this sort to do an anti-drug activity, anti-drug campaign in KGF, and you have shown the way how to get things done. I really thank you sir, from my bottom of my heart. ಮತ್ತೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೋ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ತಾಲೂಕ್ ಅಡ್ಮಿನಿಸ್ಟ್ರೇಷನ್, KGF ನಮ್ಮ ಶಾಸಕರು ರೂಪಕಲಾ ಮೇಡಮ್ ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಏನೇನು ಬೇಕೋ ನಮ್ಮ ಕಡೆಯಿಂದ ಅಂತ ಹೇಳಿದಾಗ, ಅವ್ರಿಗೇನೋ ಒಂದು 2-3 ವಿಚಾರಗಳು ಹೇಳಿದಾಗ ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಮ್ಮ ಎಲ್ಲ ಆರ್ಗನೈಸೇಷನ್ಸ್, NGOs, ಸ್ಪೋರ್ಟ್ಸ್ ಆರ್ಗನೈಸೇಷನ್ಸ್ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದಿರೋ ನಿಮ್ಗೆ ಎಲ್ಲರೂ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, guest. ನಮ್ಮೆಲ್ಲರ ನೆಚ್ಚಿನ A big round of applause, ladies and gentlemen. Put your hands together. EP ಸಾಹೇಬರಿಗೆ ಗೌರವನ ಸಲ್ಲಿಸಲಾಗ್ತಾ ಇದೆ. ಚಪ್ಪಾಳೆ ಜೋರಾಗಿ. As a traditional welcome to our chief guest, Manesh Babu, SP sir. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಈ ಭಾಗದ ಮಾನ್ಯ ಶಾಸಕರು ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಗೌರವನ ನೀಡಲಾಗ್ತಾ ಇದೆ. ಚಪ್ಪಾಳೆ ಜೋರಾಗಿ. Honoring MLA madam is a senior lifeguard and life-saving instructor from West Bengal. Thank you, ma'am. ಮುಂದೆ SP ಸಾಹೇಬರಿಗೆ ಒಂದು ಗೌರವವನ್ನು ನೀಡಬೇಕಾಗಿ ನಾನು SP ಸಾಹೇಬರಿಗೆ ಗೌರವವನ್ನು ನೀಡಲಾಗ್ತಾ A ಇದೆ. shawl and a garland to the Honorable Superintendent of Police, Shri Shivanshu Rajput, IPS, Indian Police Service. ಅದೇ ರೀತಿ ರಾಜೇಂದ್ರ ಸರ್ ನೆಕ್ಸ್ಟ್ ನಮ್ಮ BJML CSO ಮತ್ತು OSD ಅವರಿಗೆ ಗೌರವ ಸೂಚಿಸಬೇಕಾಗಿ ವಿನಂತಿ ಮಾಡಿಕೊಡ್ತೀವಿ. Prioritizing this event and encouraging the sportsmanship at ಎಲ್ಲ ತಂಡಗಳನ್ನ ಪರಿಚಯ ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದಾರೆ ಎಲ್ಲ ಟೀಮ್ಸ್ಗೆ. 14 ಟೀಮ್ಸ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಎಕ್ಸಿಬಿಷನ್ ಮ್ಯಾಚಸ್ ಸಹ ಇರ್ತದೆ ಸ್ಕೂಲ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಟೀಮ್ಸ್ ಇಂದ. ನೋಡಿ ಆನಂದಿಸಿ. ಆ ಕಡೆಗೆ ಟಿವಿಯಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಸಹ ನೋಡಬೇಕು. ಈ ಕಡೆ ನಮ್ಮ KGF ನ ಹೆಮ್ಮೆಯ ಜಿಮ್ಖಾನಾ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಫುಟ್ಬಾಲ್ ಮ್ಯಾಚಸ್ ಸಹ ನೋಡಿ ಆಶೀರ್ವದಿಸಬೇಕು. There are a total of 14 teams participating, that is including the school and college teams. We wish each and every team the very best. And the closing ceremony will be tomorrow at this very same venue. Once again invite all of you who are present here today.
school? Which college? Junior college. Nuri sir. Nuri college. You people are not participating? We asked, You people are participating? we asked, but they said they already fixed. Match is already fixed. But we have interest to play. Okay. Oh, you are not there in the picture. You want an opportunity. Discuss with me. Okay, sir. We will include. Okay, discuss with me. Your team. Lowry College. Please, talk to him. Don't worry. Nuri. Yes. ಎಲ್ಲಿ ಇದು ಸ್ಕೂಲ್ ಇದು ಅವ್ರು ನೂರಿ ಕಾಲೇಜ್ ಅಂತ ಬಂದಿಲ್ಲ ಅಂತ ಹೇಳಿ ಏನ್ ಸೇರುತ್ತಾರಾ? ಆಲ್ ದಿ ಬೆಸ್ಟ್. 1 month the tournament is going to happen only for girls. The people please participate and win. Yes, sir. All the best. The people want to play well? Yes, sir. ಸರ್ ಕರೀತಾ ಇದ್ದಾರೆ ನೋಡಿ. ದಸರಾ ಟೈಮಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದು ಮಾಡಿ ಜೂನಿಯರ್ ಲೆವೆಲ್ 8th 9th 10th ಆಲ್ರೆಡಿ ಬಾಯ್ಸ್ ಇದ್ದಾರೆ. ಗರ್ಲ್ಸ್ ರೆಡಿ ಮಾಡಿ ದಸರಾಗೆ ಇದು ಮಾಡಿ ನಮ್ಮ ಯಾವ ಟೀಮ್ ಆಲ್ ದ ಸ್ಕೂಲ್. Once more! All the best. Everyone is ready. All the best. ಮರ ಗಿಡಗಳು